ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪುಷ್ಪ ನಾಗರಾಜ್, ಸ್ಟಾರ್ ರೀಡರ್ ಕಂಪ್ನಿ ಮೊರಲ್ಸ್. ಎಲ್ರು ಹೇಗಿದ್ದೀರಾ? ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಹೇಗೆ ಪೂಜೆ ಮಾಡ್ಬೇಕು ವರಮಹಾಲಕ್ಷ್ಮಿದು ಅಂತ ಹೇಳಿದೆ. ಹಾಗೆ ಸಂಜೆ ಯಾವ ಮಂತ್ರ ಹೇಳಿ ಪೂಜೆ ಮಾಡ್ಬೇಕು, ಏನನ್ನ ಯೂಸ್ ಮಾಡಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಕೇಳ್ತಾ ಇದ್ರಿ. ಅದಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ. ಅದು ಎಕ್ಸ್ಪೆಷಲಿ ಇದನ್ನ ಯಾವಾಗ ಮಾಡ್ಬೇಕಂದ್ರೆ ನೀವು ಗೋಧೂಳಿ ಸಮಯದಲ್ಲಿ, ಆ ಟೈಮಲ್ಲಿ ಅಂದ್ರೆ ಈವ್ನಿಂಗ್ ಟೈಮ್, ಸಂಜೆ ನೀವು ಈ ಪೂಜೆಯನ್ನ ಮಾಡ್ಬೇಕು. ಇದಕ್ಕೆ ನೀವು ಏನಂತ ಹೇಳಿದ್ರೆ, ಅಂದ್ರೆ ಮುದ್ರೆಯನ್ನ ಇಟ್ಕೊಂಡು ಕೂಡ, ಕಾಂಚನ ಮುದ್ರೆ ಅಂತ ಹೇಳ್ತಾರೆ. ಹೀಗೆ ತೋರಿಸಿ, ನಾನು ಅದನ್ನ ಇದೆಲ್ಲ ಮೇಲೆ ಕೊಟ್ಟಿರ್ತೀನಿ. ಕಾಂಚನ ಮುದ್ರೆ ಇಟ್ಕೊಂಡು ಕೂಡ ಇದನ್ನ ಚಾಂಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಹೂವಿಂದ ಒಂದು 3-4 ತರ ಹೂಗಳನ್ನ ತಗೊಂಡು ಅದರಿಂದ ಕೂಡ ಅರ್ಚನೆ ಮಾಡಬಹುದು 108 ಸಲಿ. ಮತ್ತೆ ಏನಂದ್ರೆ 5 ತರದ, ಸಂಜೆ ಪೂಜೆ ಮಾಡ್ಬೇಕಾದ್ರೆ ನೀವು 5 ತರದ ಹಣ್ಣು ಮತ್ತೆ ಕಲ್ಲು ಸಕ್ಕರೆ ಮತ್ತೆ ತುಪ್ಪ ಮತ್ತೆ ಹಾಲನ್ನ ಇಟ್ಟು ಅದಕ್ಕೆ ನೈವೇದ್ಯವಾಗಿಟ್ಟು ನೀವು ಈ ಮಂತ್ರವನ್ನ ಹೇಳ್ಬೋದು. ಈ ಮಂತ್ರ ಬಂದ್ಬಿಟ್ಟು ಅದನ್ನು ಸ್ಕ್ರೀನ್ ಮೇಲೆ ಬರ್ತಾ ಇರತ್ತೆ, ಬಟ್ ಒಂದ್ಸಲಿ ನಾನು ಹೇಳ್ತೀನಿ, ಇದನ್ನ ಚಾಂಟ್ ಮಾಡಿ. ಇದು ತುಂಬಾ ಬೆನಿಫಿಟ್ ಆಗುತ್ತೆ ನಿಮ್ಗೆ. ಮಂತ್ರ ಬಂದ್ಬಿಟ್ಟು ಓಂ ನಮೋ ವಿಷ್ಣು ಪ್ರಿಯಾಯೇ, ಓಂ ನಮಃ ಶಿವಪ್ರಿಯಾಯೇ, ಓಂ ನಮಃ ಕಾಮಾಕ್ಷಿಯೇ, ಹ್ರೀಂ ಹ್ರೀಂ ಫಟ್ ಸ್ವಾಹ. ಇದು ಮಂತ್ರ. ಇದೇನಂತ ಹೇಳಿದ್ರೆ, ಆ ತಾಯಿ ಜೊತೆಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸಮೇತ ಆ ಮಹಾಲಕ್ಷ್ಮಿ, ಮಾ ಪಾರ್ವತಿ ಮತ್ತೆ ಸರಸ್ವತಿ ರೂಪದಲ್ಲಿ ಕೂಡ ನಮ್ಮ ಮನೆಯಲ್ಲಿ ನೆನೆಸ್ಲಿ ಅಂತ ಹೇಳಿ, ಅವಳು ಆರೋಗ್ಯ ಐಶ್ವರ್ಯ ಇವೆಲ್ಲವನ್ನು ಕೊಡ್ಲಿ ಅಂತ ಈ ಮಂತ್ರವನ್ನ ಚಾಂಟ್ ಮಾಡಿ ನಾವು ಪೂಜೆಯನ್ನ ಮಾಡ್ತೀವಿ. ಇದನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸ್ಥಿರಲಕ್ಷ್ಮಿ ಉಳಿತಾಳೆ ಅಂತ ಹೇಳ್ತಾರೆ. ಸೊ ಈ ಮಂತ್ರವನ್ನ ಗೋಧೂಳಿ ಸಮಯದಲ್ಲಿ ಮಾಡಿ, ಜೊತೆಗೆ ಪಾಸಿಬಲ್ ಆದ್ರೆ ಅವತ್ತು ಇಡೀ ದಿನ ಶ್ರೀ ಸೂಕ್ತ ಮತ್ತೆ ಜೊತೆಗೆ ಕನಕದಾರ ಸ್ತೋತ್ರವನ್ನ ಪಠಿಸಿ. ತುಂಬಾನೇ ಒಳ್ಳೇದು. ಜೊತೆಗೆ ನಿಮ್ಗೆ ವರಮಹಾಲಕ್ಷ್ಮಿಯ ಕತೆ ಪುಸ್ತಕನೂ ಸಿಗುತ್ತೆ ನಿಮ್ಗೆ ಮಾರ್ಕೆಟ್ ಅಲ್ಲಿ. ಅದ್ರಲ್ಲಿ ಕತೆ ಕೂಡ ಇದೆ, ಅದನ್ನ ಕೂಡ ಓದಿ ಅವತ್ತು. ಅಂಡ್ ಪಾಸಿಬಲ್ ಆದ್ರೆ ಅಟ್ಲೀಸ್ಟ್ ಒಂದು 5 ಜನಕ್ಕೆ ಮುತ್ತೈದರಿಗೆ ನಿಮ್ ಕೈಲಿ ಏನಾಗುತ್ತೋ ಅದನ್ನ ಬಾಗಿನ ಕೊಡಿ. ಲೈಕ್ ಅರಿಶಿನ ಕುಂಕುಮ, ಒಂದು ತಾಂಬೂಲ ಇಟ್ಟು ಒಂದು ಕೊಡ್ಬೋದು. ಒಂದು ಅಟ್ಲೀಸ್ಟ್ ನೀವು ಜಾಸ್ತಿ ಜನಕ್ಕೆ ಕೊಡಿ ಅಂತ ಹೇಳಲ್ಲ. ಆಕ್ಚುಲಿ ಹೇಳುವ ಶಾಸ್ತ್ರಗಳ ಪ್ರಕಾರ 5 ಜನಕ್ಕೆ ಕೊಡಿ ಅಂತ ಹೇಳ್ತಾರೆ. ಬಟ್ ಈಗೆಲ್ಲ ತುಂಬಾ ಜನ ಮನೆಗೆಲ್ಲ ಬರೋದ್ರಿಂದ ಅದು ಮಾಡಬಹುದು. ಬಟ್ ಎಕ್ಸ್ಪೆಷಲಿ ಅಟ್ಲೀಸ್ಟ್ ಯಾರು ಕೊಟ್ಟಿಲ್ಲ ಅಂದ್ರೂ ಒಂದ್ 5 ಜನಕ್ಕಂತೂ ಮುತ್ತೈದೆಯರಿಗೆ ಅವತ್ತು ಅರಿಶಿನ ಕುಂಕುಮವನ್ನ ಕೊಡಿ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಅಂಡ್ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ನೀವು ಮೆಸೇಜ್ ಮಾಡ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಕಸ್ಮಾತ್ ಏನಾದ್ರು ನಿಮ್ಗೆ ಮುಂದೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಮತ್ತೆ ವಿಡಿಯೋ, ಇನ್ನೊಂದು ವಿಡಿಯೋ ಇದೆ, ನೆಕ್ಸ್ಟ್ ವಿಡಿಯೋ ಅದನ್ನ ಹಾಕ್ತಾ ಇದೀನಿ. ನೆಕ್ಸ್ಟ್ ಡೇ, ಇವಾಗ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಏನ್ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಹೇಗ್ ಪೂಜೆ ಮಾಡ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.